ಜುಲೈ ತಿಂಗಳಲ್ಲಿ 2 ಗ್ಯಾರಂಟಿಗಳನ್ನು ಜಾರಿಗೆ ಕೊಟ್ಟರು. ಒಂದು ಅನ್ನಭಾಗ್ಯ ಕಾರ್ಯಕ್ರಮ. ಯಾಕಂದ್ರೆ ನಾವು ಅದೊಂದು ಅಪಪ್ರಚಾರ ಮಾಡ್ತಾರೆ, ಅಕ್ಕಿ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರ. ಕೋವಿಡ್ ಬರೋದಕ್ಕಿಂತ ಮುಂಚಿತವಾಗಿ ಅಕ್ಕಿ ಫ್ರೀಯಾಗಿ ಕೊಡ್ತಿದ್ರ 5 kg. ಮತ್ತೆ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡ್ಬಂದವರು ಕಾಂಗ್ರೆಸ್ ಸರ್ಕಾರ, ನಾಟ್ ಬಿಜೆಪಿ. ಐ ರಿಪೀಟ್, ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಜಾರಿಗೆ ತಂದವರು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ, ನಾಟ್ ಡ್ಯೂರಿಂಗ್ ವಾಜಪೇಯಿ, ನಾಟ್ ಡ್ಯೂರಿಂಗ್ ನರೇಂದ್ರ ಮೋದಿ. So I'm making it very, very clear, Food Security Act ಅದಕ್ಕೆ ಬರೀ 130 ಕೋಟಿ ಹೇಳಿದ್ದೀವಿ, 28 ಲಕ್ಷ ಹೇಳಿದ್ದೀವಿ. ನಮ್ಮ ದಿನೇಶ್ ಅವರೆಲ್ಲ ಕರೆಕ್ಟಾಗಿ ಅಂಕಿಅಂಶಗಳಲ್ಲಿ ಇಟ್ಕೊಂಡಿದ್ದಾನೆ. ಇಲ್ಲಿವರೆಗೆ 3,150 ಕೋಟಿ, 3,150 ಕೋಟಿ ಕರೆಕ್ಟಾಗಿದೆಯಾ ಇದು? 3,150 ಕೋಟಿ KSRTC ಬಸ್ಗಳಿಗೆ ಸರ್ಕಾರ ತುಂಬಿಕೊಟ್ಟಿದೆ. ಎಷ್ಟು ಟಿಕೆಟು ಫ್ರೀಯಾಗಿ ಹೋಗಿದ್ರು ಅಷ್ಟು ಸರ್ಕಾರ KSRTCಗೆ ತುಂಬಿಕೊಟ್ಟಿದೆ. 3,150 ಕೋಟಿ, 130 ಕೋಟಿ 28 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ, ಕೆಲಸಕ್ಕೆ ಹೋಗಿದ್ದಾರೆ, ಲೇಬರ್ ಕ್ಲಾಸ್ಗಳು ಟ್ರಾವೆಲ್ ಮಾಡಿದ್ದಾರೆ, ಬೇರೆ ಮಹಿಳೆಯರು ಟ್ರಾವೆಲ್ ಮಾಡಿದ್ದಾರೆ, ದೇವಸ್ಥಾನಗಳಿಗೆ ಹೋಗಿರೋರು ಹೋಗಿದ್ದಾರೆ, ಯಾತ್ರಾ ಸ್ಥಳಗಳಿಗೆ ಹೋಗಿರ್ತಕ್ಕಂಥವ್ರು ಹೋಗಿದ್ದಾರೆ, ಮತ್ತು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಿರೋರು ಕೂಡ ಹೋಗಿದ್ದಾರೆ. ಸೊ ಈ ರೀತಿಯಾಗಿ ಮಹಿಳೆಯರು ಅವ್ರ ತವ್ರ ಮನೆಗಳಿಗೂ ಹೋಗಿದ್ದಾರೆ, ಸ್ನೇಹಿತರ ಮನೆಗಳಿಗೂ ಹೋಗಿದ್ದಾರೆ, ನೆಂಟರ ಮನೆಗಳಿಗೂ ಹೋಗಿದ್ದಾರೆ. ನೀನು ಹೋಗಿಲ್ವೇನಮ್ಮ? ನೆಗ್ತಾ ಇದೆಯಾ? ಹೋಗಿದೆಯಾ? ನಿನಗಿಲ್ಲ, ಅವ್ರಿಗೆ. ಅದರಿಂದ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಇದು ಜೂನ್ ತಿಂಗಳಲ್ಲಿ. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ